ನೀವು ಎಕ್ಸಾಮಲ್ಲಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಬಾರೀಕ್ ಅಕ್ಷರನ ಬರೆಯೋದಲ್ಲ, ಸ್ಮಾಲ್ ಅಕ್ಷರನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಈ ಥರ. ಓಕೆ, ಯೂಸ್ ಲಿಟಲ್ ಬಿಟ್ ಬಿಗ್ ಸೈಜ್ ಅಕ್ಷರಗಳನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ರಿ. ಯಾರಪ್ಪ ಅಂತಾನೆ ಗಂಟು ಹೋಗುತ್ತೆ ಅದು ಒಳಗಡೆ. ಓಕೆ, ಅವ್ರಿಗೆ ನೋಡೋಕ್ಕೂ ಓದೋಕ್ಕೂ ತುಂಬ ಇಷ್ಟ ಆಗ್ಬಿಡುತ್ತೆ. ದೊಡ್ಡ ಅಕ್ಷರದಲ್ಲಿ ಬರೆದ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಮೊದಲನೇ ಇಂಪಾರ್ಟೆಂಟ್ ಮಾಡಿ ಏನು ಮಾಡಿ, ಸೈಜ್. ಓಕೆ, ದೊಡ್ಡದು ಮಾಡ್ಕೊಳ್ಳಿ. ಎರಡನೇದು, ಓಕೆ, ಅಷ್ಟೊಂದು ಗ್ಯಾಪ್ ಹತ್ರ ಬರೆಯುವಂಥ ಅವಶ್ಯಕತೆ ಇಲ್ಲ. ನಾವೇನು ಬಿಲ್ಡಿಂಗ್ ಕಟ್ತಿದ್ದೀವ, ನಾವು ಮನೆ ಕಟ್ತಿದ್ದೀವ, ಒಳಗಡೆ ತುರ್ಕಿ ಬರೆಬಿಡೋಕ್ಕೆ. ಓಕೆ, ಸ್ವಲ್ಪ ಏನು ಮಾಡಬೇಕು, ಗ್ಯಾಪ್ ಕೊಡುಬಿಡ್ಬೇಕು. ಓಕೆ, ಸ್ವಲ್ಪ ಗ್ಯಾಪನ್ನು ಇನ್ಕ್ರೀಸ್ ಮಾಡಿ ಸೈಜ್ ದೊಡ್ಡ ಮಾಡ್ಕೊಳ್ಳಿ. ನಮ್ಗೆ ಯಾಕೆ ಅಂದರೆ ಪೇಪರ್ನ ಕಂಪ್ಲೀಟಾಗಿ ಬರೆಯೋದಿದೆ, ರೈಟ್? ಜೈ ಹಿಂದ್. ನೋಡಿ, ಎಸ್ಸೆ ಬರೆಯೋದು ಅಂದ್ರೇನು, ಇಟ್ ಈಸ್ ಎ ಆರ್ಟ್. ಈ ಆರ್ಟ್ ಎಲ್ರಿಗೂ ಬರೋದಿಲ್ಲ. ನಿಮ್ಗೆ ಎಷ್ಟೇ ನಾಲೆಜ್ ಇರ್ಬೋದು, ನಾಲೆಜ್ ಇದ್ದರೆ ಏನಾಯಿತು, ಅದು ಹೆಂಗೆ ಬರಿಬೇಕು ಅಂತ ಗೊತ್ತಿಲ್ಲ ಅಂದರೆ ಅದು ವೇಸ್ಟು. ನಮಗೆ ಕಡಿಮೆ ನಾಲೆಜ್ ಇದ್ದರೂ ಕೂಡ ಜಾಸ್ತಿ ಬರೆಯುವಂಥ ಕೆಪಾಸಿಟಿ ಇರಬೇಕು. ಅದು ಏನಿದೆ, ಹೆಂಗೆ ಬರಿಬೇಕು, ಯಾವ ರೀತಿ ಬರಿಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಯು ಪಿ ಎಸ್ ಸಿಲಿ ಅಂತ ಕೇಳಬೇಡಿ, 12ರಿಂದ 14 ಪೇಜ್ ಬರೆದು ಬಿಡಬೇಕಾಗುತ್ತೆ. ಅದರಲ್ಲಿ 3 ಗಂಟೆ ಟೈಮ್ ಕೊಟ್ಟಿರ್ತಾರೆ. 3 ಗಂಟೆಯಲ್ಲಿ 12 24 ಪೇಜ್ ಅಂದರೆ ಟೋಟಲಿ 4 ಕ್ವಶನ್ ಇರುತ್ತೆ. ನೀವು 2 ಕ್ವಶನ್ಗೆ ಆನ್ಸರ್ ಬರೆದು ಬಿಡಬೇಕಾಗುತ್ತೆ. ಈ 2 ಕ್ವಶನ್ಗೆ ಆನ್ಸರ್ ಬರೀಬೇಕು ಅಂದರೆ ನೀವು ಹೆಂಗೆ ಬರೀಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಪ್ರೆಷರ್ ಮೈಂಡಲ್ಲಿ ಬಂದುಬಿಡುತ್ತೆ, ಹೆಂಗೆ ಬರೀಬೇಕು ಅಂತ ತಲೆ ಓಡೋದಿಲ್ಲ, ಇರೋ ನಾಲೆಜ್ ಕೂಡ ಕಡಿಮೆ ಆಗ್ಬಿಡುತ್ತೆ. ಅವಾಗ ಎಷ್ಟು ಗೊತ್ತಿದೆ ಅಂತ ಅನ್ನೋ ವ್ಯಕ್ತಿ ಕೂಡ ಎಲ್ಲ ಮಾಡ್ತೋಗ್ಬಿಡುತ್ತೆ. ದಟ್ ವಿಲ್ ಹ್ಯಾಪನ್. ಆದರೆ ನಮಗೇನೋ ಇದು ಹೆಂಗೆ ಬರೀಬೇಕು ಅನ್ನೋ ಟೆಕ್ನಿಕ್ ಗೊತ್ತಿರಬೇಕು. ನಿಮ್ಮ ಹತ್ರ ಕಡಿಮೆ ನಾಲೆಜ್ ಇದೆ ಅಂತ ಇಟ್ಕೊಳ್ಳಿ. ಇನ್ನೊಂದು ಕ್ವಶನ್ ಬಂದುಬಿಟ್ಟಿದೆ. ಎಕ್ಸಾಂಪಲ್ 2021ನಲ್ಲಿ ಒಂದು ಕ್ವಶನ್ ಬಂದಿತ್ತು. ಏನು ಕ್ವಶನ್ ಬಂದಿತ್ತು ನೋಡಿ, ಇಫ್ ಅಗ್ರಿಕಲ್ಚರ್ ಫೇಲ್ಸ್ ನಥಿಂಗ್. ಇದು 2021ರಲ್ಲಿ ಬಂದಂಥ ಕ್ವಶನ್. ಇದಕ್ಕೆ ಆನ್ಸರ್ ಹೆಂಗೆ ಬರ್ದಿದ್ರು ಅನ್ನೋದು ಕೂಡ ನಾನು ಹೇಳ್ತೀನಿ. ಓಕೆ, ಸೊ ಈಗ ನಮ್ಗೆ ಗೊತ್ತಾಗೋದಿದೆ ಇದು ರೈಟಿಂಗ್ ಎಸ್ಸೆ ಹೆಂಗೆ ಬರೀಬೇಕು. ನಮ್ಗೆ ಕಡಿಮೆ ನಾಲೆಜ್ ಇದೆ, ಹೆಂಗಿರಬೇಕು ಅಂದರೆ ಓದೋರ ಮನಸ್ಸು ಇನ್ನೂ ಓದಬೇಕು ಅಂತ ಅನಿಸ್ಬೇಕು. ತುಂಬ ಸುಂದರವಾಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು. ಸುಂದರವಾಗಿ ಅಂದರೆ ಮೇಕಪ್ ಕಿಟ್ ಒಯ್ಯೋದಲ್ಲ. ಓಕೆ, ಸ್ಟ್ರಕ್ಚರ್ ಏನಿರುತ್ತಲ್ಲ ಅದು ನೋಡ್ತಿದ್ದಂಗೆ ಅಟ್ರಾಕ್ಟ್ ಆಗಿಬಿಡಬೇಕು, ಏನೋ ಸ್ಪೆಷಲ್ ಕಾಣಿಸ್ಬಿಡಬೇಕು. ಅದು ಹೆಂಗೆ ಮಾಡೋದು. ಇನ್ನೊಂದು, ನಾವು ಕಡಿಮೆ ಬರೆದ್ರೂ ಕೂಡ ಜಾಸ್ತಿ ಬರೆದಿದ್ದೀವಿ ಅಂತ ಅನಿಸ್ಬೇಕು, ಅದು ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಅದು ಎಲ್ರಿಗೂ ಬರೋದಿಲ್ಲ. ಈ ವಿಡಿಯೋ ನೋಡಿದ ಮೇಲೆ ಡೆಫಿನೆಟಾಗಿ ನಿಮ್ಮ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ ಹೆಂಗೆ ಬರೀಬೇಕು ಅಂತ. ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಇರಲಿ, ಓಕೆ, ಯು ಪಿ ಎಸ್ ಸಿಗಿರಲಿ, ಬೇರೆ ಯಾವುದಾದ್ರೂ ಆಗಿರಲಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಸ್ಪೆಷಲಿ ಯು ಪಿ ಎಸ್ ಸಿ ಸ್ಟೂಡೆಂಟ್ಗೂ ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ. ನೋಡಿ, ಸ್ಟಾರ್ಟ್ ಮಾಡೋಣ ಹೆಂಗೆ ಅಂತ. ಇದು ಕ್ವಶನ್ ಬಂದಿತ್ತು. ನಾವು ಫಸ್ಟ್ ಏನು ಮಾಡಬೇಕು, ಈಗ ನೀವು ಒಂದು ಕೈಯಲ್ಲಿ ಪೇಪರ್ ತೊಗೊಂಡಿದ್ದೀರಾ. ಓಕೆ, ಇನ್ನು ಇದು ಕ್ವಶನ್ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ. ಯು ಡೋಂಟ್ ಹ್ಯಾವ್ ಫುಲ್ಲಿ ನಾಲೆಜ್, ಬಟ್ ಏನೋ ಸ್ವಲ್ಪ ನೀವು ಚೆನ್ನಾಗಿ ಗೊತ್ತಿದ್ದ್ರ ಬಗ್ಗೆ. ಓಕೆ, ಸೊ ನೀವೇನು ಮಾಡಬೇಕು, ಬ್ಲೂ ಪ್ರಿಂಟ್ ಹಾಕೋಬೇಕು. ಏನು ಮಾಡಬೇಕು, ಬ್ಲೂ ಪ್ರಿಂಟ್ ಅಂದರೆ ಅವ್ರು ಏನು ಮಾಡ್ತಾರೆ, ಎಕ್ಸಾಮಲ್ಲಿ ಒಂದು ಎಡಿಷ್ನಲಿ ಪೇಪರ್ ಕೊಟ್ಟಿರ್ತಾರೆ ಪ್ರಾಕ್ಟೀಸ್ಗೋಸ್ಕರ. ಓಕೆ, ಆ ಎಡಿಷ್ನಲಿ ಪೇಪರ್ ತೊಗೊಂಡ್ಬಿಟ್ಟು ಈ ಒಂದು ಬಗ್ಗೆ ಫಸ್ಟು ಪಾಯಿಂಟ್ ಮಾಡ್ಕೋಬೇಕು. ಅಂದರೆ ನಿಮ್ಗೆ ಹೇಗೆ ಬರೆಯೋದಿದೆ ಅಂತ. ಎಕ್ಸಾಂಪಲ್ ನೋಡಿ, ಇದ್ರ ಬಗ್ಗೆ ನೀವು ಬರೆಯೋದಿದೆ. ಓಕೆ, ಮೊದಲು ಈ ಒಂದು 3 to 4 ಪಾಯಿಂಟ್ಸನ್ನು ನೋಟ್ ಮಾಡ್ಕೊಂಡು ಬಿಡಬೇಕು. ಓಕೆ, ನಾವು ಬರೆಯೋಕ್ಕಿಂತ ಮುಂಚೆ ನಾವು ಯಾವುದ್ರ ಬಗ್ಗೆ ಬರಿತಿದ್ದೀವಿ, ಯಾವ ಪಾಯಿಂಟ್ಗಳನ್ನು ಆ್ಯಡ್ ಮಾಡ್ಕೋತಿದ್ವಿ ಅಂತ. ಎಕ್ಸಾಂಪಲ್ಸ್, ಪ್ರಾಬ್ಲಮ್ಸ್ ಇನ್ ಎನ್ಸೆಂಟ್. ಓಕೆ, ಒಂದಾಯಿತು. ಎರಡನೇದು ಪ್ರೆಸೆಂಟ್ ಪ್ರಾಬ್ಲಮ್ಸ್. ಓಕೆ, ಮೂರನೇದು ಇಂಪ್ಯಾಕ್ಟ್ ಆಫ್ ಅಗ್ರಿಕಲ್ಚರ್ ಫೇಲ್ಯೂರ್ಸ್. ಓಕೆ, ಅಗ್ರಿಕಲ್ಚರ್ ಫೇಲ್ಯೂರ್ಸ್. ಓಕೆ, ನಾಲ್ಕನೇದು ಸೊಲ್ಯೂಷನ್ ಟು ಅಗ್ರಿಕಲ್ಚರ್ ಇಶ್ಯೂಸ್. ಓಕೆ, ಇಲ್ಲಿ ನೋಡಿ, ಈಗ ನೀವೇನು ಮಾಡಿದ್ದೆ, ಒಂದು ಬ್ಲೂ ಪ್ರಿಂಟ್ ಹಾಕೊಳ್ಳಿ. ಓಕೆ, ನನ್ನ ಯಾಕೆ ಹಾಕೋಬೇಕಂದ್ರೆ ಯಾವಾಗಲೂ ನಾವು ಬರೆಯುವಾಗ ನಮಗೆ ಯಾವುದ್ರ ನಂತರ ಯಾವುದು ಬರಿತಿದ್ದೀವಿ ಅಂತ ಗೊತ್ತಾಗ್ಬಿಡ್ಬೇಕು. ಓಕೆ, ಇದು ಇಂಪಾರ್ಟೆಂಟ್ ಆಗಿದೆ. ಓಕೆ, ನೀವು ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್, ಪ್ರಾಬ್ಲಮ್ಸ್ ಇನ್ ಎನ್ಸೆಂಟ್. ಮುಂಚೆ ಎನ್ಸೆಂಟ್ ಅಂದರೆ ಹಳೆ ಕಾಲದಲ್ಲಿ ಏನೇನು ಸಮಸ್ಯೆಗಳಿದ್ದು, ಆಮೇಲೆ ಪ್ರೆಸೆಂಟಲ್ಲಿ ಏನಿದೆ, ಆಮೇಲೆ ಮುಂದೆ ಏನು ಸಮಸ್ಯೆಗಳು ಬರ್ಬೋದು, ಏನು ಇಂಪ್ಯಾಕ್ಟ್ ಆಗ್ಬೋದು. ಓಕೆ, ಪ್ರಾಬ್ಲಮ್ಸ್ ಇನ್ ದ ಫ್ಯೂಚರ್ಸ್, ಆಮೇಲೆ ಸೊಲ್ಯೂಷನ್ ಏನಿದೆ. ಇದು ಪಾಯಿಂಟ್ ಟು ಪಾಯಿಂಟ್ ಆಯಿತು. ಒಂದು ವೇಳೆ ನೀವು ಈ ರೀತಿ ಬರೆದ್ರೆ
ಎಕ್ಸಾಂಪಲ್ ಆಗಿ ಈಗ ಇದು ನೀವು ಮೇಲ್ಗಡೆ ಬರ್ಕೊಂಡ್ರಿ, ಇದು ಕೆಳಗಡೆ ಬರ್ಕೊಂಡ್ರಿ, ಇದು ಸ್ಟಾರ್ಟಿಂಗಲ್ಲಿ ಕೊಟ್ಬಿಟ್ರೆ ಸ್ವಲ್ಪ ಓದುವಾಗ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಓಕೆ, ನೀವು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ರೆ ಎಸ್ಸೆನಲ್ಲಿ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ, ರೈಟ್? ಸೊ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗಿಬಿಡಬೇಕು. ಹಾಂ, ಇವನು ಹಿಸ್ಟ್ರಿ ಬಗ್ಗೆ ಮಾತಾಡಿದ್ದಾನೆ, ಆಮೇಲೆ ಪ್ರೆಸೆಂಟ್ ಬಗ್ಗೆ ಮಾತಾಡಿದ್ದಾನೆ, ಇವಾಗ ಫ್ಯೂಚರ್ ಬಗ್ಗೆ ಹೇಳ್ತಿದ್ದಾನೆ, ಕೊನೆಗೆ ಸೊಲ್ಯೂಷನ್ ಹೇಳ್ತಿದ್ದಾನೆ ಏನಿದೆ ಅಂತ. ಓಕೆ, ದಿಸ್ ಇಸ್ ಕಾಲ್ಡ್ ಬ್ಲೂ ಪ್ರಿಂಟ್. you should be having a good plan to write. ಓಕೆ, ಕಡಿಮೆ ನಾಲೆಜ್ ಇದ್ರೂ ಕೂಡ ಬರೆಯೋ ರೀತಿ ಏನಿದೆ ತುಂಬ ಚೆನ್ನಾಗಿರಬೇಕು. ಮೊದಲನೇದು. ಎರಡನೇದು ಸಬ್ ಹೆಡಿಂಗ್. ಓಕೆ, ಸಬ್ ಹೆಡಿಂಗ್ ಅಂದರೆ ನೋಡಿ, ನೀವು ಕ್ವಶನ್ ಪೇಪರ್ ಕೊಟ್ಟಿರ್ತಾರ, ನೀವು ಏನು ಮಾಡ್ತೀರ ಗೊತ್ತಾ, ಡೈರೆಕ್ಟಾಗಿ ಹೋಗ್ಬಿಟ್ಟು ಕ್ವಶನ್ ನಂಬರ್ 4 ಹಾಕ್ಬಿಟ್ಟು ಡೈರೆಕ್ಟಾಗಿ ಆನ್ಸರ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ. ಹಾಗಲ್ಲ. ಓಕೆ, ಇಲ್ಲಿ ಹಾಕ್ಬಿಟ್ಟು ಕೆಳಗಡೆ ಏನಾಗಬೇಕಿಲ್ಲಿ ನೀವು ಯಾವುದ್ರ ಬಗ್ಗೆ ಬರೀತಿದ್ರಿ ಅಂತ ಕ್ಲಿಯರಾಗಿ ಹೇಳಿಬಿಡ್ಬೇಕು ಹೆಡಿಂಗಲ್ಲಿ. ಓಕೆ, ಸಬ್ ಹೆಡಿಂಗಲ್ಲಿ ಲೈಕ್ ನೀವು ಅಗ್ರಿಕಲ್ಚರ್ ಬಗ್ಗೆ ಬರೀತಿದ್ದೀರಿ. ಓಕೆ, ಅವರಿಗೆ ತಿರುಗಿ ಕ್ವಶನ್ ನೋಡುವಂಥ ಸಮಸ್ಯೆ ಬರಬಾರ್ದು ಅವ್ರಿಗೆ. ಓಕೆ, ಮತ್ತು ಇವ್ರು ಯಾವುದ್ರ ಆನ್ಸರ್ ಬರೆದಂತ ಅವ್ರಿಗೆ ಅದು ಕ್ವಶನ್ ಮೈಂಡಲ್ಲಿ ಬಂದುಬಿಡೋದು. ಇದು ನೋಡ್ತಿದ್ದಂಗೆ ಗೊತ್ತಾಗ್ಬಿಡಬೇಕು, ಹಾಂ ಇವನು ಅಗ್ರಿಕಲ್ಚರ್ ಆನ್ಸರ್ ಬಗ್ಗೆ ಬರೆದಿದ್ದಾನೆ ಅಂತ. ಮೊದಲನೇದು. ಓಕೆ, ಶೋ ಹೆಡಿಂಗ್ಸ್. ಓಕೆ, ನೋಡಿ ಈಗ ಇದು ಏನಾಯ್ತು ಟಾಪ್. ಓಕೆ, ನೀವು ಯಾವುದ್ರ ಬಗ್ಗೆ ಬರೀತಿದ್ರಿ ಅಂತ. ಸೆಕೆಂಡ್, ಈಗ ಇದ್ರ ಒಳಗಡೆ ಫಸ್ಟ್ ಪಾಯಿಂಟ್ ಯಾವುದಿದೆ ನಿಮಗೆ, ಪ್ರಾಬ್ಲಮ್ಸ್ ಇನ್ ಆನ್ಸೆಂಟ್ ಬಗ್ಗೆ ಬರೀತಿದ್ರಿ. ಓಕೆ, ಇವಾಗ ನೀವು ಇದಕ್ಕೆ ಏನು ಮಾಡಬೇಕು, ಒಂದು ಬಾಕ್ಸ್ ಥರ ಮಾಡಬೇಕು. ಓಕೆ, ಈ ಥರ ಮಾಡೋದು ತುಂಬ ಅಟ್ರಾಕ್ಟಿವ್ ಇರಬೇಕು. ನಂಬರ್ 1 ಪಾಯಿಂಟ್ ಈ ಥರ ಮಾಡಿದ್ರೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಹಾಂ ಇವನು ಅಗ್ರಿಕಲ್ಚರ್ ಬಗ್ಗೆ ಬರೆದಿದ್ದಾನೆ, ಅಗ್ರಿಕಲ್ಚರ್ಲಿ ಪ್ರಾಬ್ಲಮ್ಸ್ ಇನ್ ಆನ್ಸೆಂಟ್. ಓಕೆ, ಅಂದರೆ ಇತಿಹಾಸದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಬರೆದಿದ್ದಾನೆ ಅಂತ ಅರ್ಥ ಆಗ್ಬಿಡುತ್ತೆ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅರ್ಥ ಆಯಿತು? ಇದು ಅಟ್ರಾಕ್ಟ್ ಮಾಡಿಬಿಡುತ್ತೆ, ನೋಡಿದ್ರೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ನೀವು ಈ ಥರ ಮಾಡಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಯಾಕೆ ನೀವು ಏನು ಬರೀತಿದ್ದೀರಿ ಅಂತ. ನೀವು ಡೈರೆಕ್ಟಾಗಿ ಆನ್ಸರ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಸ್ಟಾರ್ಟ್ ಮಾಡಿದ್ರೆ ಅಂತಲೇ ಗೊತ್ತಾ, ಯಾವುದ್ರ ಬಗ್ಗೆ ಹೇಳ್ತಿದ್ರಿ ಅಂತ ಹೆಂಗೆ ಗೊತ್ತಾಗಬೇಕು ಅವ್ರಿಗೆ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ, ಹಾಂ ನೀವು ಯಾವುದ್ರ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರಿ ಅಂತ. ಓಕೆ, ಇದು ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಏನಿದೆ ನೋಡಿ, ನೆಕ್ಸ್ಟ್ ಏನಿದೆ, ಫಾಂಟ್ ಸೈಜ್ ಆಫ್ ಗ್ಯಾಪ್. ಫಾಂಟ್ ಸೈಜ್ ಗ್ಯಾಪ್ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ನಮ್ಗೇನು ಮಾಡೋದಿದೆ ಎಕ್ಸಾಮ್ಸಲ್ಲಿ ಇಂಪಾರ್ಟೆಂಟ್ ಅಂದರೆ ಪೇಜ್ಗಳು ತುಂಬೋದಿದೆ, ರೈಟ್? ಏನು ಮಾಡಿದೆ, ಪೇಜ್ಗಳು ತುಂಬೋದಿದೆ, ಜಾಸ್ತಿ ಪೇಜ್ಗಳಿವೆ. ಓಕೆ, ಎಷ್ಟು ಪೇಪರ್ಗಳು ತುಂಬ್ತಾ ಹೋಗಬೇಕಾಗುತ್ತೆ. ಓಕೆ, ತುಂಬ ಪೇಪರ್ಗಳಿವೆ, 14 ಪೇಜ್ ತುಂಬಬೇಕು ಅಂದ್ರೆ ಸುಮ್ಮನೆ ಈಸಿ ಮಾತಲ್ಲ, ರೈಟ್? ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಬರೋದಿಲ್ಲ. ಓಕೆ, ಆಮೇಲೆ ಮನುಷ್ಯ ಎಷ್ಟಂತ ಬರೀಬೇಕು ಅದು ಕೂಡ ತುಂಬ ಇಂಪಾರ್ಟೆಂಟ್, ರೈಟ್? ನಾವು ಕಂಟಿನ್ಯೂ ಬರಿತಾ ಹೋಗ್ತೀವಿ ಎಲ್ಲಿಗೂ ತುಂಬೋದೇ ಇಲ್ಲ. ಓಕೆ, ಸೊ ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು, ಫಾಂಟ್ ಸೈಜ್ ತುಂಬ ಇಂಪಾರ್ಟೆಂಟ್ ವರ್ಡ್. ಓಕೆ, ನೀವು ಎಕ್ಸಾಮಲ್ಲಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಬಾರೀಕ್ ಅಕ್ಷರನ ಬರೆಯೋದಲ್ಲ, ಸ್ಮಾಲ್ ಅಕ್ಷರನ ಯೂಸ್ ಮಾಡೋಕೆ ಹೋಗಬೇಡಿ ಈ ಥರ. ಓಕೆ, ಯೂಸ್ ಲಿಟಲ್ ಬಿಟ್ ಬಿಗ್ ಸೈಜ್, ಅಕ್ಷರಗಳನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ರಿ. ಯಾರಪ್ಪ ಅಂತಾನೆ ಗಂಟು ಹೋಗುತ್ತೆ ಅದು ಒಳಗಡೆ. ಓಕೆ, ಅವ್ರಿಗೆ ನೋಡೋಕ್ಕೂ ಓದೋಕ್ಕೂ ತುಂಬ ಇಷ್ಟ ಆಗ್ಬಿಡುತ್ತೆ. ದೊಡ್ಡ ಅಕ್ಷರದಲ್ಲಿ ಬರೆದ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಮೊದಲನೇ ಇಂಪಾರ್ಟೆಂಟ್ ಮಾಡಿ ಏನು ಮಾಡಿ, ಸೈಜ್. ಓಕೆ, ದೊಡ್ಡದು ಮಾಡ್ಕೊಳ್ಳಿ. ಎರಡನೇದು, ಓಕೆ, ಅಷ್ಟೊಂದು ಗ್ಯಾಪ್ ಹತ್ರ ಬರೆಯುವಂಥ ಅವಶ್ಯಕತೆ ಇಲ್ಲ. ನಾವೇನು ಬಿಲ್ಡಿಂಗ್ ಕಟ್ತಿದ್ದೀವ, ನಾವು ಮನೆ ಕಟ್ತಿದ್ದೀವ, ಒಳಗಡೆ ತುರ್ಕಿ ಬರೆಬಿಡೋಕ್ಕೆ. ಓಕೆ, ಸ್ವಲ್ಪ ಏನು ಮಾಡಬೇಕು, ಗ್ಯಾಪ್ ಕೊಟ್ಟು ಬಿಡಬೇಕು. ಓಕೆ, ಸ್ವಲ್ಪ ಗ್ಯಾಪನ್ನು ಇನ್ಕ್ರೀಸ್ ಮಾಡಿ ಸೈಜ್ ದೊಡ್ಡದು ಮಾಡ್ಕೊಳ್ಳಿ. ನಮ್ಗೆ ಯಾಕೆ ಅಂದರೆ ಪೇಪರ್ನ ಕಂಪ್ಲೀಟಾಗಿ ಬರೆಯೋದಿದೆ, ರೈಟ್? ಸೊ ವಿ ಶುಡ್ ನೋ ಸಮಥಿಂಗ್ ರೈಟ್ ಅಬೌಟ್ ದಿಸ್. ನೋಡಿ, ನಮಗೆ ಕಂಪ್ಲೀಟಾಗಿ ಏನು ಮಾಡೋದು, ಟಾಪ್ ಮಾಡೋದಿದೆ. ಸೊ ದಟ್ ಈಸ್ ಇಂಪಾರ್ಟೆಂಟ್, ರೈಟ್? ಸೊ ಏನು ಮಾಡ್ತಿದ್ದೀವಿ ಅನ್ನೋದಲ್ಲ, ಹೇಗೆ ಮಾಡ್ತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ನಮಗೆ, ರೈಟ್? ಸೊ ಈಗ ನೋಡಿ, ಇದು ನಿಮ್ಗೆ ಅರ್ಥ ಆಗ್ಬಿಡ್ತೀವಿ, ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಷಯ. ಓಕೆ, ಯಾರು ಹೇಳೋಕ್ಕಾಗಲ್ಲ. ಇನ್ಕ್ರೀಸ್ ಫಾಂಟ್ ಸೈಜ್, ಇನ್ಕ್ರೀಸ್ ಗ್ಯಾಪ್. ಓಕೆ, ಯೂಸ್ ಡಯಾಗ್ರಾಮ್ಸ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ನಾವು ಎಸ್ಸೆ ಬರೀತಿದ್ದೀವಿ, ರೈಟ್? ಸೊ ಹೆಂಗೆ ಬರೆದು ಬಿಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನಮ್ಗೇನು ಮಾಡಿದೆ, ಆದಷ್ಟು ಜಾಸ್ತಿ ಪೇಪರ್ನ ಬೇಗ ತುಂಬಿಡೋದಿದೆ, ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡೋದಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಹೇಗೆ, ಐ ವಿಲ್ ಟೆಲ್ ಯು ಎಕ್ಸಾಂಪಲ್. ನೋಡಿ, ಈಗ ನಮಗೇನಿದೆ, ಲೈನ್ಸ್ಗಳನ್ನು ಕವರ್ ಮಾಡಬೇಕು. ಓಕೆ, 1 ಪೇಜನ್ನು ಆದಷ್ಟು ಬೇಗ ಏನು ಮಾಡಬೇಕು, ತುಂಬಿಡ್ಬೇಕಂದ್ರೆ ನೀವೇನು, ನಿಮಗೆ ಡೈಗ್ರಾಮ್ ಅಂತೂ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ಒಳ್ಳೆಯದು. ಓಕೆ, ಯಾಕೆ ಅಂತ ನಾನು ಹೇಳ್ತೀನಿ. ಓಕೆ, ಈಗ ನೋಡಿ, ಯೂಸ್ ಡೈಗ್ರಾಮ್ಸ್. ಈಗ ನೀವು ಎಸ್ಸೆ ಬರೀತಿದ್ರಿ, ಎಕ್ಸಾಂಪಲ್ ಆನ್ಸೆಂಟ್ ಪ್ರಾಬ್ಲಮ್ಸ್ ಬಗ್ಗೆ. ಓಕೆ, ನೀವು ಏನು ಮಾಡಿ, ಒಂದು ಇದು ಹಾಕ್ಕೊಳ್ಳಿ. ಓಕೆ, ಗ್ರಾಫ್ ಹಾಕ್ಕೊಳ್ಳಿ. ಈ ಗ್ರಾಫ್ ಒಳಗಡೆ ತೋರಿಸ್ಬಿಡಿ. ಎಕ್ಸಾಂಪಲ್ಸ್ 1947. ಓಕೆ, 1957, 1967, 1977, 1987, 1997. ಓಕೆ,
2007 ಆಮೇಲೆ 2017 ಎಕ್ಸಾಂಪಲ್. ಓಕೆ, ಈ ಥರ ಒಂದು ಗ್ರಾಫ್ ಹಾಕ್ಕೊಳ್ಳಿ. ಓಕೆ, ಇದು ಯಾವುದ್ರ ಬಗ್ಗೆ ಬರೀತಿದ್ರಿ? ಟೆಕ್ನಾಲಜಿ ಬಗ್ಗೆ. ಓಕೆ, ಎಕ್ಸಾಂಪಲ್. ಓಕೆ, ನಾನು ಎಕ್ಸಾಂಪಲ್ ತೋರಿಸ್ತಿದ್ದೀನಿ, ನೀವು ನೀಟಾಗಿ ಬರ್ಕೊಳ್ಳಿ. ಓಕೆ, ಜಸ್ಟು. ಆಮೇಲೆ ಈ ಕಡೆ 10%, 20%, 40%, ಓಕೆ, 50%, 60%, 70% ಎಕ್ಸಾಂಪಲ್. ಓಕೆ, ಇದು ಏನಿದೆ ಇನ್ಕ್ರೀಸ್ ಆಗ್ತಿದೆ. ಏನಿದೆ? ನಮ್ಮ ಟೆಕ್ನಾಲಜಿ ಇನ್ಕ್ರೀಸ್. ಈಗ ನೀವೇನು ಮಾಡಿದರೆ ಒಂದು ಗ್ರಾಫ್ ಹಾಕ್ಕೊಂಡಿದ್ರೆ. ಓಕೆ, ಈ ಗ್ರಾಫ್ ಒಳಗಡೆ ನಿಮ್ಗೆ ಹೆಂಗೆ ತೋರಿಸೋದಿದೆ? 1947 ನಮ್ಮ ಟೆಕ್ನಾಲಜಿ ಎಷ್ಟಿತ್ತಪ್ಪ? 10% ಇದು ಎಕ್ಸಾಂಪಲ್. ಓಕೆ, ಆಮೇಲೆ 1950 ಇನ್ಕ್ರೀಸ್ ಆಗ್ತಾ ಹೋಗ್ತು. ಎಲ್ಲಿ ಬಂದುಬಿಟ್ಟಿದೆ? 2017 ಏನ್ಬಿಡೆ 117% ಬಂದುಬಿಟ್ಟಿದೆ. ಓಕೆ, ದ ಲೈನ್. ಓಕೆ, ಟೆಕ್ನಾಲಜಿ ಇನ್ಕ್ರೀಸ್ ಆಗಿದೆ. ಓಕೆ, ಈ ಗ್ರಾಫಿಂದ ನಮ್ಗೆ ಏನು ಯೂಸ್ ಆಯಿತು? ಈ ಡೈಗ್ರಾಮ್ ಹಾಕ್ಕೊಂಡಿದ್ದೀವಿ ನಿಜ. ಇದರಿಂದ ನಮ್ಗೆ ಏನು ಯೂಸ್ ಆಯ್ತು? ಇವಾಗ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಷಯ, ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ. ಹಾಂ, ಇವನು ತೋರಿಸಿದ್ರಪ್ಪ ಎನ್ಸೆಂಟ್ ಪ್ರಾಬ್ಲಮ್ಸಲ್ಲಿ 1947 ಇಲ್ಲಿ ತನಕ ಇಷ್ಟು ಟೆಕ್ನಾಲಜಿ ಜಾಸ್ತಿ ಆಗ್ತಾ ಹೋಗ್ತಿದೆ, ಇಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತದೆ. ಇದು ನೋಡೋಕೆ ಒಂದು ತುಂಬ ಅಂಡರ್ಸ್ಟ್ಯಾಂಡ್ ಆಗಿಬಿಡ್ತು. ನಮಗೇನು ಪ್ರಾಫಿಟ್ ಅಂದರೆ ನಮಗೆ ಆಲ್ಮೋಸ್ಟ್ 1 2 3 4 5 6 7 8 ಓಕೆ, ನೀವು ಎಷ್ಟು ಹಾಕೋಣ ಅಷ್ಟು 8 ಇಂದ 9 ಲೈನ್ಸ್ ನಮಗೆ ಜಾಸ್ತಿ ಕವರ್ ಆಗಿಬಿಡ್ತು. ಇಲ್ಲಿ ಏನಾಗ್ತಿದೆ? ಪೇಜ್ ತುಂಬಿಡ್ತಿದೆ ಇಲ್ಲಿ. ಅದು ನೀವು ಅರ್ಥ ಮಾಡ್ಕೊತಿಲ್ಲ ಇಲ್ಲಿ. ಓಕೆ, ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ರೈಟ್? ತುಂಬ ಮುಖ್ಯವಾಗಿದೆ ಇದು. ಯಾಕೆಂದರೆ ನೀವು ಎಷ್ಟಂತ ಬರೆದು ಬಿಡ್ತೀರಿ, ಎಕ್ಸ್ಪ್ಲೇನ್ ಮಾಡ್ತೀರಿ, ಇದನ್ನು ಬರಿತಾ ಹೋದರೆ 2 ಲೈನ್ 3 ಲೈನಲ್ಲಿ ಮುಗ್ದೋಗ್ಬಿಡುತ್ತೆ. ಅದೇ ನೀವು ಡೈಗ್ರಾಮ್ ಬರೆದು ತೋರಿಸಿದ್ರೆ 8-10 ಲೈನಲ್ಲಿ ನೀವು ಕವರ್ ಮಾಡ್ಬೋದು. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ನೀವು ಡೈಗ್ರಾಮ್ಸ್ ಇಂಪಾರ್ಟೆಂಟ್ ಇದೆ, ಹೆಡಿಂಗ್ಸ್ ತುಂಬ ಇಂಪಾರ್ಟೆಂಟ್, ಫಾಂಟ್ ಸೈಜ್ ಗ್ಯಾಪ್ ತುಂಬ ಇಂಪಾರ್ಟೆಂಟ್ ಇದೆ, ಇದನ್ನು ಇನ್ಕ್ರೀಸ್ ಮಾಡ್ಕೊತ ಹೋಗ್ಬೋದು. ಆಮೇಲೆ ಯೂಸ್ ಕಲರ್ಸ್ ಆ್ಯಂಡ್ ಅಂಡರ್ಲೈನ್. ನೀವು ಈಗ ನೋಡಿ, ಇನ್ನೂ ಈ ಥರ ಕೂಡ ಯೂಸ್ ಮಾಡೋದು. ನಿಮ್ಮ ಹತ್ರ ಒಂದು 3 to 4 ಪಾಯಿಂಟ್ಸ್ ಇವೆ. ಓಕೆ, ಈಗ ಇವು ಲೈನ್ಗಳಿವೆ ಪೇಪರ್ದು. ಓಕೆ, ನೀವೇನು ಮಾಡಿ ಈ ಥರ ಮಾಡಿ 1 ಲೈನ್ 2 ಲೈನ್ ಬಿಟ್ಬಿಟ್ಟು ಬರ್ದು ತೋರಿಸಿ. ಓಕೆ, ಪಾಯಿಂಟ್. ಓಕೆ, ಯಾವ್ಯಾವ ಪಾಯಿಂಟ್ಸ್ ಇವೆ 1 ಪಾಯಿಂಟ್ 2 ಪಾಯಿಂಟ್ 3 ಪಾಯಿಂಟ್ಸ್ ಅಂತ ಹಾಕ್ಬಿಟ್ಟು ಈ ಥರ ನೀವು ಡೈಗ್ರಾಮ್ ಹಾಕಿದ್ರು ಕೂಡ ಏನು ನೋ ಇಶ್ಯೂಸ್. ಓಕೆ, ಹಾಕ್ಬೋದು. ಎರಡನೇದು ಯೂಸ್ ಕಲರ್ಸ್ ಆ್ಯಂಡ್ ಅಂಡರ್ಲೈನ್. ಈಗ ನೀವು ಏನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಿದ್ದೀರ. ಎಕ್ಸಾಂಪಲ್, ಗೋಡ್ಸೆ ಕಿಲ್ಡ್ ಮಹಾತ್ಮ ಗಾಂಧಿ. ಓಕೆ, ಗೋಡ್ಸೆ ಕಿಲ್ಡ್ ಮಹಾತ್ಮ ಗಾಂಧಿ. ಈಗ ಇದು ಸ್ವಲ್ಪ ಇಂಪಾರ್ಟೆಂಟ್ ಲೈನ್ ಅನಿಸ್ತದೆ. ಓಕೆ, ಅವಾಗ ನೀವೇನು ಮಾಡಬೇಕು? ಅಂಡರ್ಲೈನ್ ಮಾಡಿ. ಇಫ್ ಇಟ್ ಈಸ್ ಸಮಥಿಂಗ್ ಸ್ಪೆಷಲ್ ದೆನ್ ಯೂಸ್ ರೆಡ್ ಪೆನ್ಸ್, ಬ್ಲ್ಯಾಕ್ ಪೆನ್ಸ್, ಸಮ್ ಅದರ್ ಕಲರ್ಸ್ ಪೆನ್. ಈ ಕಲರ್ ಪೆನ್ನನ್ನು ಯೂಸ್ ಮಾಡೋಕ್ಕೆ ಏನೂ ಪ್ರಾಬ್ಲಮ್ಸ್ ಇಲ್ಲ, ಯೂಸ್ ಮಾಡಬಹುದು. ಓಕೆ, ಅದು ತುಂಬ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಹಾಂ, ಇದು ಇಂಪಾರ್ಟೆಂಟ್ ಲೈನ್ ಇದೆ, ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ಹಿ ಹ್ಯಾಸ್ ಮಾರ್ಕ್ಡ್ ಇಟ್. ಓಕೆ, ಯೂಸ್ ಕಲರ್ಸ್ ಆ್ಯಂಡ್ ಅಂಡರ್ಲೈನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ನೀವು ನೀವು ಪೇಪರ್ಗಳಲ್ಲಿ ನೋಡ್ಬೋದು, ಅಂಡರ್ಲೈನ್ ಮಾಡ್ತಾರೆ, ಬಾಕ್ಸ್ ಹಾಕ್ತಾರೆ, ಕವರ್ ಮಾಡ್ತಾರೆ. ಆದಷ್ಟು ಹೆಂಗಂದರೆ ಅಟ್ರಾಕ್ಟಿವ್ ಆಗಿ ಮಾಡಿಬಿಡ್ತಾರೆ ಅದಕ್ಕೆ. ಓಕೆ, ಐ ಹೋಪ್ ನಿಮ್ಗೆ ಇವತ್ತು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಓಕೆ, ಈ ಅಗ್ರಿಕಲ್ಚರ್ ಬಗ್ಗೆ ಅಂದರೆ ಈ ಥರ ಗ್ರಾಫ್ ಆಗ್ಬೋದು, ಅಥವಾ ಬೇರೆ ಡಿಸೈನಿಂಗ್ ನೋಡಿ, ಎನ್ಸೆಂಟ್ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಕೇಳಿದಾಗ, ದೇವಸ್ಥಾನಗಳ ಬಗ್ಗೆ ಕೇಳಿದಾಗ ದೇವಸ್ಥಾನ ಡೈಗ್ರಾಮ್ ಹಾಕೊಳ್ಳಿ. ಯಾವ ಥರ ಕೇಳಿದರೆ ಅದು ಡಿಪೆಂಡ್ ಆನ್ ದಿ ಟಾಪಿಕ್. ಓಕೆ, ನಾನು ಎಕ್ಸಾಂಪಲ್ ಆಗಿ ತೋರಿಸಿದ್ದು. ಸೊ ಈ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್. ಇವಾಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನೆನಪಿಟ್ಕೊಳ್ಳಿ, ನೀವು ಹೆಂಗೆ ಮಾಡೋದಿದೆ, ಯಾವ ರೀತಿ ಬರೆಯೋದಿದೆ ಅಂತ. ಓಕೆ, ಸೊ ನೀವು ಇವಾಗ ಏನು ಬರೀಬೇಕು ಅನ್ನೋದು ಡಿಪೆಂಡ್ಸ್ ಆನ್ ನೀವು. ಓಕೆ, ಅದು ನಾನು ಹೇಳೋಕ್ಕಾಗಲ್ಲ, ಅದು ನೀವು ಪ್ರಾಕ್ಟೀಸ್ ಮಾಡಬೇಕು. ಡೈಲಿ 2-3 ಎಸ್ಸೆಸ್ನ ಬರೆಯುವಂಥ ಪ್ರಯತ್ನ ಮಾಡಬೇಕು. 3 ಅವರ್ಸಲ್ಲಿ 2 to 3 ಡೈಲಿ ಎಸ್ಸೆ ಬರೆಯುವಂಥ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಬರೆದ್ಬಿಟ್ಟು ನೋಡಬೇಕು ನೀವು ಹೆಂಗೆ ಬರೀತಿದ್ರಿ ಅಂತ. ಆವಾಗ ಮಾತ್ರ ನೀವು UPSC ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ವಿತೌಟ್ ಪ್ರಾಕ್ಟೀಸಿಂಗ್ ಇಟ್ ವಿಲ್ ನಾಟ್ ಕಮ್. ಅದಂತ ಹೇಳ್ತಿದ್ದೀನಿ, 100% ನಿಜ. ನೀವು ವಿತೌಟ್ ಪ್ರಾಕ್ಟೀಸ್ ಅಂತೂ ಕ್ಲಿಯರ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ 3 ಮಂತ್ ಡೈಲಿ 2 ಎಸ್ಸೆ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು. ವಿತ್ ವಾಟ್ ಐ ಹ್ಯಾವ್ ಡನ್ ಐ ಆಮ್ ಟೆಲಿಂಗ್ ಯು. ಓಕೆ, ವಿತೌಟ್ ಇಟ್ ವಿಲ್ ನಾಟ್ ಕಮ್. ಸೊ ಐ ಹೋಪ್ ನಿಮ್ಗೆ ಇದು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಹೆಲ್ಪ್ ಆದರೆ ಶೇರ್ ಮಾಡಿ, ಬೇರೆಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಕೂಡ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.